ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮ್ಯಾರಥಾನ್ ಓಟ ಹಾಸನದಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಮ್ಯಾರಥಾನ್ ಓಟಕ್ಕೆ ನಮ್ಮ ಶಾಲೆಯ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಮಂಜು ಮುಸುಕಿನ ವಾತಾವರಣ ಕಾಣಿಸ್ತಾ ಇದೆ. ಸುಮಾರು 5 ಕಿಲೋಮೀಟರ್ ಓಟವನ್ನು ಓಡಬೇಕಾಗುತ್ತೆ. ಈಗಾಗಲೇ ನಮ್ಮ ಮಕ್ಕಳುಗಳು ಸಿದ್ಧತೆಯನ್ನು ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾರೆ. ಬನ್ನಿ ನೋಡೋಣ ಹೇಗೆ ಓಡ್ತಾರೆ, ಎಷ್ಟು ಎನರ್ಜಿ ಇದೆ. ಫಿಟ್ನೆಸ್ ಫಾರ್ ಆಲ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಏನಿದೆ ಇದನ್ನು ಆಯೋಜನೆ ಮಾಡಿರುವಂತಹ ಜಿಲ್ಲಾ ಪೊಲೀಸು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಬಹಳಷ್ಟು ಮಂದಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಯಂಗ್ಸ್ಟಾರ್ಗಳು. ಸೊ ಅದರಿಂದ ಹೊರಬರಲಿ ಅನ್ನೋ ಸಂದೇಶದೊಂದಿಗೆ ಈ ಮ್ಯಾರಥಾನ್ ಓಟ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಿ, ಬಹಳಷ್ಟು ಮಂಜು ಮುಸುಕಿನ ವಾತಾವರಣ ಕಾಣಿಸ್ತಾ ಇದೆ. ಈ ಮಂಜು ಮುಸುಕಿನ ವಾತಾವರಣದಲ್ಲಿ ಮ್ಯಾರಥಾನ್ ಓಟ ಚಾಲನೆಗೊಳ್ಳಲಿದೆ. ಸೂರ್ಯ ಇನ್ನೇನು ನಮ್ಮನ್ನ ಬರಮಾಡಿಕೊಳ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಅಂದ್ರೆ, ಈ ಸೂರ್ಯ ನಮ್ಮನ್ನ ಬರಮಾಡಿಕೊಳ್ಳೋದ ಮುಂಚೆ ಮ್ಯಾರಥಾನ್ ಓಟ ಸ್ಟಾರ್ಟ್ ಆಗ್ತದೆ. ಕಾರ್ಯಕ್ರಮ ಆದ ನಂತರ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಆಗ್ತದೆ ಈಗ. ಹೌದು, ಇಲ್ಲೇ ಪೊಲೀಸ್, ನೆಕ್ಸ್ಟ್ ಸ್ಟೂಡೆಂಟ್ಸ್, ಅದಾದ್ಮೇಲೆ ಜನರಲ್ ಪಬ್ಲಿಕ್ ಬರಲಿ. ಬನ್ನಿ, ಹೋಗಿ ಕ್ಯಾಪ್ ತಗೊಳ್ಳಿ, ಇಲ್ಲಿ ಬಂದು ಒಳಗೆ ಬನ್ನಿ. ಕಾಲೇಜಿನ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥವ್ರು ದಯಮಾಡಿ ಒಳಗಡೆ ಹೋಗ್ಬೇಕು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಒಳಗೆ ಬನ್ನಿ, ಅವ್ರೆ ಒಳಗೆ ಬನ್ನಿ. ಒಳಗಡೆ ಪೊಲೀಸ್ ಮ್ಯಾರಥಾನ್ನ ಓಟದ ಸ್ಪರ್ಧೆಗೆ ಚಾಲನೆ. ಮ್ಯಾರಥಾನ್ ಓಟ ಸ್ಟಾರ್ಟ್ ಆಗಿದೆ. ಓಟದಲ್ಲಿ ಸ್ಪರ್ಧೆ ಪ್ರಾರಂಭವಾಗಿದೆ. ಸುಮಾರು 5 ಕಿಲೋಮೀಟರ್ ಅಷ್ಟು ಒಂದು ಮ್ಯಾರಥಾನ್ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಆದ ನಂತರ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸುಮಾರು 4,100 ಜನ ಈ ಒಂದು ಕಾರ್ಯಕ್ರಮದಲ್ಲಿ 5 ಕ್ಯಾಟಗರಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ನಿಧಾನ ಕೊಡಮ್ಮ, ನಿಧಾನ ಕೊಡಿ, ನಿಧಾನ ಕೊಡಿ, ನಿಧಾನ ಕೊಡಿ, ನಿಧಾನ ಕೊಡ್ರಪ್ಪ, ನಿಧಾನ ಕೊಡಮ್ಮ, ನಿಧಾನ ಕೊಡಿ. ಸೊ ಈಗಾಗಲೇ ನೀವು ನಡ್ಕೊಂಡೋಗಿ, ನೀವು ಓಡಬೇಡಿ, ನೀವು ನಡ್ಕೊಂಡೋಗಿ. ನೀವು ಹಿಂಗೆ ಓಡಿದ್ರೆ ಸುಮಾರು 4,000 ಜನ ಇವತ್ತಿನ ಈ ಮ್ಯಾರಥಾನ್ ಓಟಕ್ಕೆ ಭಾಗವಹಿಸಿದ್ದಾರೆ. ನೋಡಿ ಇಲ್ಲಿ.
ಸುಸಜ್ಜಿತವಾಗಿ ಆಯೋಜನೆ ಮಾಡಿರುವಂತಹ ಮ್ಯಾರಥಾನ್ ಓಟ ಸುಮಾರು 5 ಕಿಲೋಮೀಟರ್ಗಳ ದೂರ ಕ್ರಮಿಸಬೇಕಾಗುತ್ತೆ. ಈಗಾಗಲೇ ಸುಮಾರು 4,000 ಮಂದಿ ಇಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಶಾಲಾ ಕಾಲೇಜುಗಳಿಂದಾಗಿರ್ಬೋದು, NGO ಆಗಿರ್ಬೋದು, ಪೊಲೀಸ್ ವಿಭಾಗದಲ್ಲಾಗಿರ್ಬೋದು, CRP ಆಗಿರಬಹುದು. ನೋಡಿ, ಈಗ ಬರ್ತಾ ಇರುವಂಥದ್ದು ಇವರೇ ಪ್ರಥಮ ಸ್ಥಾನದಲ್ಲಿ ಹೋಗ್ತಾ ಇರುವಂಥದ್ದು. ಇವರು ತೃತೀಯ ಸ್ಥಾನದಲ್ಲಿ ಈಗ ರಿಟರ್ನ್ ಬಂದು ಹೋಗ್ತಾ ಇರುವಂಥದ್ದು. ಭಾಳ ಸುಸಜ್ಜಿತವಾಗಿ ನಡೆಸ್ಕೊಡ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಆಮೇಲೆ ಎಕ್ಸ್ಪೆಷಲಿ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮೊಹಮ್ಮದ್ ಸುಜಿತಾರವರು ಬಹಳ ಸಿಂಪ್ಲಿಸಿಟಿಯನ್ನು ತೋರ್ಪಡಿಸಿದ್ರು. ಇಲ್ಲಿ ಎಲ್ಲರೊಟ್ಟಿಗೆ ಮಾತಾಡಿಕೊಂಡು ಅವರಿಗೆ ಏನು ಬೇಕೋ ಅದನ್ನು ನೀಡಿಕೊಂಡು ತುಂಬ ಖುಷಿ ಆಯಿತು. ಅವರಿಗೆ ಸ್ವಲ್ಪ ಹೊತ್ತು ಮಾತಾಡಿದಾಗೂ ನಮಗೆ ಖುಷಿ ಕೊಡ್ತು. ನಮ್ಮ ಶಾಲೆ ಹುಡುಗ ರೀಚ್ ಆಗ್ತಾ ಇದ್ದಾನೆ. 5 ಕಿಲೋಮೀಟರ್ಗಳ ಕಾಲ ಪ್ರಯಾಣವನ್ನು ಓಡಿ ಗುರಿಯತ್ತ ಸಾಕ್ತಾ ಇದ್ದಾರೆ. ಸುಜಿತ್ ಅವ್ರ ಬಗ್ಗೆ ಬಹಳ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ಸಿಂಪ್ಲಿಸಿಟಿ ಆಗಿರುವಂತಹ ಒಬ್ಬರು ಪೊಲೀಸ್ ವರಿಷ್ಠಾಧಿಕಾರಿ ಅಂದಾಗ ಹೆಮ್ಮೆ ಆಗುತ್ತೆ ನಮ್ಮ ಹಾಸನಕ್ಕೆ. ಇದು ND ಮೂಮೆಂಟಲ್ಲಿ ಎಲ್ಲ ಸುಸ್ತಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಬ್ರು ಓಡ್ತಾ ಇದ್ದಾರೆ, ಕೆಲವೊಬ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಫುಲ್ ಟೈರ್ಡಾ? ಓಕೆ. ಭಾಳ ಅಪರೂಪ ಆಯಿತು. Very good. You got a token? Wait. ಪೊಲೀಸ್ ಇಲಾಖೆ ವತಿಯಿಂದ 5 ಕಿಲೋಮೀಟರ್ ಮ್ಯಾರಥಾನ್ ರೇಸನ್ನು ಆಯೋಜನೆ ಮಾಡಲಾಗಿದ್ದು, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಶೀರ್ಷಿಕೆ ಅಡಿಯಲ್ಲಿ ಫಿಟ್ನೆಸ್ ಫಾರ್ ಆಲ್ ಮತ್ತು ಡ್ರಗ್ ಫ್ರೀ ಕರ್ನಾಟಕ ಎನ್ನುವ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳಿಂದ, ಪೊಲೀಸ್ ತರಬೇತಿ ಶಾಲೆಯಿಂದ, KSRP ಬೆಟಾಲಿಯನ್ ಕಮಾಂಡೆಂಟ್ ಅಸಿಸ್ಟೆಂಟ್ ಕಮಾಂಡೆಂಟ್ ಯಾರಿದ್ದಾರೆ ದಯವಿಟ್ಟು ಬರಬೇಕು, ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಕುಮಾರಿ MS ಮೊಹಮ್ಮದ್ ಸುಜಿತಾ ಮೇಡಮ್ IPS ಅವರಿಗೆ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಪುರುಷರ ವಿಭಾಗದಲ್ಲಿ
ಪ್ರಥಮ ಬಹುಮಾನವನ್ನ ಸಂಜು HK PTS ಶಾಂತಿಗ್ರಾಮ ಹಾಸನ ಇವರು ಪಡೆದುಕೊಂಡಿರ್ತಾರೆ. ದ್ವಿತೀಯ ಬಹುಮಾನವನ್ನು ಮುನಿರಾಜ್ PTS ಶಾಂತಿಗ್ರಾಮ ಇವರು ಪಡೆದುಕೊಂಡಿರ್ತಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಬಾಯ್ಸ್ ಅಲ್ಲಿ ಪ್ರತಾಪ್ ಸಿಟಿ ಪ್ರಥಮ ಬಹುಮಾನ.